ಆತ ಮನೆ ಬಿಟ್ಟು 36 ವರ್ಷವೇ ಆಗಿತ್ತು. ಕೆಲಸಕ್ಕೆ ಅಂತ ಮುಂಬೈಗೆ ಹೋದವ ಎಲ್ಲಿ ಹೋದ ಏನಾದ ಅಂತಾನೆ ಗೊತ್ತಾಗಿರಲಿಲ್ಲ. ಆದ್ರೆ ವರ್ಷದ ಹಿಂದೆ ಮಂತ್ರ ದೇವತೆ ನೀಡಿದ ಅಭಯದಂತೆ ಮನೆ ಮಗ ಈಗ ತಾಯಿ ಮಡಿಲು ಸೇರಿದ್ದಾನೆ. ದೇವರಿಲ್ಲ ದೈವಗಳಿಲ್ಲ ಅನ್ನೋ ಅದೆಷ್ಟೋ ಮಂದಿ ಇದ್ದಾರೆ. ದೈವದ ಹೆಸರಲ್ಲಿ ದೈವ ನುಡಿ ನುಡಿಯೋರೇ ಬೇರೆ ಅಂತ ವಾದಿಸೋರೂ ಇದ್ದಾರೆ. ಆದ್ರೆ ಅದೆಷ್ಟೇ ಅಂತೆ ಕಂತೆಗಳು ಹುಟ್ಕೊಂಡ್ರು, ದೈವವೇ ಇಲ್ಲ ಅಂತ ವಾದಿಸಿದ್ರು ಕರಾವಳಿಗರ ನಂಬಿಕೆ ಮಾತ್ರ ಕಿಂಚಿತ್ತೂ ಕಮ್ಮಿಯಾಗಿಲ್ಲ. ದೇವರನ್ನ ನಂಬೋದಕ್ಕಿಂತ ದೈವವನ್ನ ಹೊತ್ತು ಮೆರೆಸೋರೆ ಜಾಸ್ತಿ. ಯಾಕಂದ್ರೆ ದೈವಗಳು ಸೃಷ್ಟಿಸಿರೋ ಪವಾಡಗಳು ಅಂತದ್ದು, ದೈವದ ಮಣ್ಣಲ್ಲಿ ಆಗಿರೋ ಚಕಿತಗಳು ಅಂತದ್ದು. ಇಂಥ ಅದೆಷ್ಟೋ ವಿಸ್ಮಯಗಳ ಸಾಲಿಗೆ ಮತ್ತೊಂದು ಸೇರ್ಪಡೆಯಾಗಿದೆ. ದೈವ ಹೇಳಿದ ಮಾತಿನಂತೆ 36 ವರ್ಷಗಳ ಬಳಿಕ ತಾಯಿ ಮಗ ಒಂದಾಗಿದ್ದಾರೆ. ಹೆತ್ತ ಕರುಳಿಗೆ ಅಭಯವಿಟ್ಟಿದ್ದಳು ಮಂತ್ರ ದೇವತೆ. 36 ವರ್ಷಗಳ ಬಳಿಕ ಒಂದಾದರೂ ತಾಯಿ ಮಗ. ಇದನ್ನ ಪವಾಡ ಅನ್ನೋದಾ, ವಿಸ್ಮಯ ಅನ್ನೋದಾ, ಅಥವಾ ದೈವದ ಶಕ್ತಿ ಅನ್ನೋದಾ ಒಂದು ಗೊತ್ತಾಗ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕಿನ ಇರುವೈಲು ಗ್ರಾಮದ ಸಂಕಪ್ಪ ಹಾಗೂ ಗೋಪಿ ದಂಪತಿಯ ಹಿರಿಯ ಪುತ್ರ ಚಂದ್ರಶೇಖರ್ 36 ವರ್ಷದ ಹಿಂದೆ ಕೆಲಸ ಹುಡ್ಕೊಂಡು ಮುಂಬೈಗೆ ಹೋಗಿದ್ರು. ಅಲ್ಲೇ ಕೆಲಸಕ್ಕೆ ಸೇರ್ಕೊಂಡವರು ಒಂದಿಷ್ಟು ತಿಂಗಳು ಮನೆಯವರ ಜೊತೆ ಸಂಪರ್ಕದಲ್ಲಿದ್ರು. ಆದ್ರೆ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಚಂದ್ರಶೇಖರ್ ಮಾನಸಿಕ ಸ್ಥಿಮಿತತೆ ಕಳ್ಕೊಂಡಿದ್ರು. ಹೀಗಾಗಿ ಬೀದಿ ಬೀದಿ ಸುತ್ತಾಡುವುದಕ್ಕೆ ಶುರು ಮಾಡಿದ್ರು. ಆಗ ದೇವರಂತೆ ಬಂದಿದ್ದ ಬಾಲು ಕಾಂಬಳಿ ಅನ್ನೋರು ಚಂದ್ರಶೇಖರ್ಗೆ ಟ್ರೀಟ್ಮೆಂಟ್ ಕೊಡಿಸಿ ಗುಣಪಡಿಸಿದ್ರು. ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತಾ ಇದ್ದಂತೆ ಮತ್ತೆ ಕೆಲಸಕ್ಕೆ ಸೇರ್ಕೊಂಡಿದ್ದ ಚಂದ್ರಶೇಖರ್ ಅಲ್ಲೇ ರಾತ್ರಿ ಶಾಲೆಗೂ ಸೇರ್ಕೊಂಡಿದ್ರು. ಇಷ್ಟೆಲ್ಲ ಆದ್ರೂ ತಮ್ಮೂರಿಗೆ ಬರೋ ಮನಸ್ಸು ಮಾಡಿರಲಿಲ್ಲ. ತಂದೆ ತಾಯಿಗೆ ಒಂದೇ ಒಂದು ಪತ್ರವನ್ನೂ ಬರೆದಿರಲಿಲ್ಲ. ಇತ್ತ ಮಗನ ಸಂಪರ್ಕವೇ ಇಲ್ಲದಂತಾದ ತಂದೆ ತಾಯಿ ಮುಂಬೈನಲ್ಲೂ ಸುತ್ತಾಡಿ ಬಂದಿದ್ರು. 10 ದೇವರಿಗೆ ಹರಕೆ ಕಟ್ಕೊಂಡಿದ್ರು. ಆದ್ರೆ ಯಾವುದೂ ಪ್ರಯೋಜನವಾಗಿರಲಿಲ್ಲ. 36 ವರ್ಷ ಆದ್ರೂ ಹಿರಿ ಮಗನ ಸುಳಿವೇ ಇರಲಿಲ್ಲ. ಮುಂಬೈಗೆ ಹೋಗಿ 36 ವರ್ಷ ಆಯ್ತು. ಹಾಗೆ ಒಂದು ಫಸ್ಟ್ ಹೋಗಿ ಒಂದು 6 ತಿಂಗಳಿಗೆ ನಮಗೆ ಕಾಂಟ್ಯಾಕ್ಟ್ ಅಲ್ಲಿ ಸಿಕ್ಕಿದ್ರು. ಆಮೇಲೆ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ, ಎಲ್ಲಿ ಇದ್ದಾರೆ ಹೇಗೆ ಇದ್ದಾರಂತೂ ನಮಗೆ ಗೊತ್ತಿರಲಿಲ್ಲ. ಹುಡುಕ ಪ್ರಯತ್ನ ಮಾಡಿದೆವು. ನಮ್ಮ ಮನೆ ಹತ್ರದೆಲ್ಲ ಬೊಂಬೆಯಲ್ಲೇ ಇದ್ರಲ್ಲ, ಅವ್ರ ಹತ್ರ ಎಲ್ಲ ಕೇಳಿದೆ. ಅವ್ರು ಕೇಳುವಾಗ ಹೇಳ್ತಾರೆ, ಇವತ್ತೊಂದು ಕಡೆಯಲ್ಲಿದ್ರೆ ಮರುದಿವಸ ಅಲ್ಲಿಲ್ಲ, ಮತ್ತೊಂದು ಕಡೆಯಲ್ಲಿ, ಹಾಗೆ ಎಲ್ಲ ಅಲೆಯುತ್ತಿದ್ದಂತೆ. ಇರುವೈಲು ಗ್ರಾಮದಲ್ಲಿ ಪ್ರತಿ ವರ್ಷವೂ ಮಂತ್ರ ದೇವತೆಯ ದರ್ಶನ ಸೇವೆ ಆಗುತ್ತೆ. ಕಳೆದ ವರ್ಷ ದೇವಿಯ ದರ್ಶನ ಸೇವೆ ವೇಳೆ ತಮ್ಮ ಮಗನ ಬಗ್ಗೆ ಪ್ರಶ್ನೆ ಕೇಳಿದ್ರು. ನಮ್ಮ ಮಗ ಬದುಕಿದ್ದಾನ, ಮತ್ತೆ ನಮ್ಮ ಮನೆಗೆ ಬರ್ತಾನ ಅಂತ ದೇವಿ ಮುಂದೆ ಮನವಿ ಇಟ್ಟಿದ್ರು. ಈ ವೇಳೆ ಅಭಯ ಕೊಟ್ಟಿದ್ದ ಮಂತ್ರ ದೇವಿ ಮುಂದಿನ ವರ್ಷದ ದರ್ಶನ ಸೇವೆಯೊಳಗೆ ನಿಮ್ಮ ಮಗ ಮನೆಗೆ ಬರ್ತಾನೆ ಎಂದಿತ್ತು. ಅದರಂತೆ ಈಗ ಚಂದ್ರಶೇಖರ್ ತಾಯಿ ಮಡಿಲು ಸೇರಿದ್ದಾರೆ. ವಾರದ ಹಿಂದೆ ಮುಂಬೈನಲ್ಲಿರೋ ತಮ್ಮೂರಿನ ಕೆಲವರು ಚಂದ್ರಶೇಖರ್ ಬಗ್ಗೆ ಮಾಹಿತಿ ನೀಡಿದ್ರಂತೆ. ನಿಮ್ಮ ಮಗ ಇಲ್ಲಿದ್ದಾನೆ, ಬಂದು ಕರ್ಕೊಂಡೋಗಿ ಎಂದಿದ್ರಂತೆ. ಹೀಗಾಗಿ ಮುಂಬೈಗೆ ಹೋದವರಿಗೆ ಮಗನ ದರ್ಶನವಾಗಿದೆ. ದೈವ ಅಪ್ಪಣೆ ಕೊಟ್ಟಿತ್ತು, ನಾನು ತರಿಸಿ ಕೊಡುತ್ತೇನೆ, ಅವನ ಕೈಯಿಂದಲೇ ನನಗೆ ಮುಂದಿನ ದರ್ಶನ ಎಲ್ಲ ಮಾಡಿಸಿ ಕೊಡಬೇಕು ಆಯ್ತಂತ ನಾವು ಒಪ್ಪಿಗೆ ಕೊಟ್ಟೆವು. ಅದಾದ್ಮೇಲೆ 1 ವಾರದಲ್ಲಿ ಅವನ ಸುಳಿವು ಸಿಕ್ಕಿತ್ತು, ಹೀಗೆ ಇದ್ದಾನೆ ಅಂತ. ಆ ಜಾಗದಲ್ಲೇ ನಮಗೆ ಸುಳಿವು ಸಿಕ್ಕಿತ್ತು. ಈ ವರ್ಷ ಮಂತ್ರ ದೇವತೆ ದರ್ಶನ ಸೇವೆ ನಡೆಯೋದಕ್ಕೆ ಜಸ್ಟ್ 3 ದಿನ ಬಾಕಿ ಇದೆ. ಅಷ್ಟರೊಳಗೆ ಮನೆ ಮಗ ಮನೆ ಸೇರಿದ್ದಾನೆ. ದೈವ ನುಡಿದಂತೆಯೇ ಚಂದ್ರಶೇಖರ್ ವಾಪಸ್ಸಾಗಿದ್ದು ಕರಾವಳಿ ಜನ ಮತ್ತೊಮ್ಮೆ ಮೂಕ ವಿಸ್ಮಿತರಾಗಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.